ಪಂಚಾಯಿತಿಗಳಿಗೆ ನಮಸ್ಕರಿಸುತ್ತಾ ಇಂದು ಈ ಒಂದು ಸವಿತಾ ಮಹರ್ಷಿಯವರ ವೇದಶಾಸ್ತ್ರದಲ್ಲಿ ಸಾಮವೇದ ಅನ್ನುವಂಥ ಒಂದು ವೇದ ಬಹಳಷ್ಟು ಮುಂದುವರಿಯುತ್ತಿರುವಂತಹ ಒಂದು ಸಮಾಜ. ಈ ಒಂದು ನಾನು ಉದಾಹರಣೆಯನ್ನು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಬೆಂಗಳೂರಲ್ಲಿ ಒಂದು ಕಾರನ್ನು ತಗೋಬೇಕು ಅಂತ ಯೋಚನೆ ಮಾಡ್ತಾರೆ. ಆ ಕಾರನ್ನು ತಗೋಬೇಕು ಅಂತ ಯೋಚನೆ ಮಾಡಿದಾಗ ತನ್ನ ಹತ್ರ ದುಡ್ಡಿರೋದಿಲ್ಲ, ಮಗು ಯೋಚನೆ ಮಾಡುತ್ತೆ. ಮುಂದೆ ಹೋಗ್ತಾ 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 ಬಹಳ ಈ ದಿನ ಶ್ರೀ ಸವಿತಾ ಮಹರ್ಷಿ ಜಯಂತಿ ಕಾರ್ಯಕ್ರಮ ಇತ್ತು. ಸವಿತಾ ಸಮಾಜದಿಂದ ಇವತ್ತು ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಇವತ್ತು ಕಾರ್ಯಕ್ರಮ ಆಯೋಜನೆ ಮಾಡಿದರು. ಇವತ್ತು ವಿಶೇಷವಾಗಿ ನಮ್ಮ ಎಲ್ಲ ಸಮುದಾಯದ ಎಲ್ಲ ಹೆಣ್ಣು ಮಕ್ಕಳು ಹಾಗೂ ಎಲ್ಲ ಸಮಾಜದ ಎಲ್ಲ ಮುಖಂಡರು, ಯುವಕರು ಎಲ್ಲ ಸೇರಿ ಇವತ್ತು ಒಂದು ಪಲ್ಲಕ್ಕಿ ಉತ್ಸವ ಮತ್ತು ತಮಟೆ ವಾದ್ಯ ಇದಕ್ಕಿಂತ ಮಿಗಿಲಾಗಿ ನಮ್ಮ ಒಂದು ಕಲಾ ತಂಡ, ಒಂದು ಡೋಲು, ನಾದಸ್ವರ, ಸ್ಯಾಕ್ಸೋಫೋನು ತುಂಬ ಇವತ್ತು ಈ ಕಾರ್ಯಕ್ರಮ ಒಂದು ವಿಜೃಂಭಣೆಯಿಂದ ಮಾಡಿದ್ದೀವಿ. ಮತ್ತು ಶ್ರೀದೇವಿ ಪ್ಯಾಲೇಸಲ್ಲಿ ಆಯೋಜನೆ ಮಾಡಿದ್ವಿ ಕಾರ್ಯಕ್ರಮ. ಇವತ್ತು ಎಲ್ಲ ಒಂದು ಸರ್ಕಾರಿ ಎಲ್ಲರೂ ಬಂದು ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ಮತ್ತು ಅದೇ ರೀತಿ ನಮ್ಮ ಸವಿತಾ ಸಮಾಜದ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಸವಿತಾ ಬಂಧುಗಳಿಗೆ ಇವತ್ತು ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ಇಂದಿನ ವಿಶೇಷತೆ ಏನೆಂದರೆ ಸವಿತಾ ಸಮಾಜದ ವತಿಯಿಂದ ಸವಿತಾ ಮಹರ್ಷಿ ಜಯಂತ್ಯೋತ್ಸವ ಹಾಗೂ ತ್ಯಾಗರಾಜ ಸ್ವಾಮಿ ಅವರ ಆರಾಧನೆಯನ್ನು ಹಮ್ಮಿಕೊಂಡಿರ್ತೇವೆ. ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಕಾರ್ಯಕ್ರಮವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಪ್ರತಿಯೊಬ್ಬ ನಮ್ಮ ಸಮಾಜದ ಬಂಧುವಿಗೂ ಅಭಿನಂದನೆಗಳನ್ನು ತಿಳಿಸುತ್ತಾ ಹಾಗೂ ಕಲಾವಿದರಿಗೆ ಅತಿ ಹೆಚ್ಚಾಗಿ ಈ ದಿನ ನಾವು ಕೃತಜ್ಞತೆಗಳು ತಿಳಿಸಬೇಕು. ಏಕೆಂದರೆ ಇಡೀ ಪ್ರಮುಖ ನಗರಗಳಲ್ಲಿ ಡೋಲು ಮತ್ತು ನಾಗಸ್ವರವನ್ನು ತೆಗೆದುಕೊಂಡು ಬಾರಿಸ್ಕೊಂಡು ಬಂದಿರತಕ್ಕಂಥ ಅವರೆಲ್ಲರಿಗೂ ಅಭಿನಂದನೆಗಳು ತಿಳಿಸುತ್ತಾ, ಹಾಗೆ ಈ ಕಾರ್ಯಕ್ರಮ ಇಷ್ಟು ಮಟ್ಟಿಗೆ ಯಶಸ್ವಿಯಾಗಲು ಸಹಕರಿಸಿದ ಜಿಲ್ಲಾಡಳಿತ ಮಂಡಳಿ ಹಾಗೂ ನಮ್ಮ ಶಾಸಕರು ಆಗಮಿಸಬೇಕಾಗಿತ್ತು. ಹಠಾತ್ತಾಗಿ ಅವರು ದೆಹಲಿಗೆ ಹೋಗಬೇಕಾದ್ರಿಂದ ತಕ್ಷಣ ಅವರು ಬರೋಕ್ಕಾಗಲಿಲ್ಲ. ಹಾಗೂ ನಮ್ಮ ಇತರೆ ನಗರಸಭಾ ಅಧ್ಯಕ್ಷರಾಗಿರ್ಬೋದು, ನವೀನ್ ಕಿರಣ್ ಸರ್ ಆಗಿರ್ಬೋದು, ಕೇಶವರೆಡ್ಡಿ ಅಣ್ಣ ಇವರೆಲ್ಲ ಆಗಮಿಸಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತು ಯಶಸ್ವಿಗೊಳಿಸಿದ್ದಾರೆ. ಅವರಿಗೆಲ್ಲ ತುಂಬ ಧನ್ಯವಾದಗಳು ತಿಳಿಸಲು ಬಯಸುತ್ತೇನೆ.